ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ದೇಶಾದ್ಯಂತ ಆನ್ಲೈನ್ ಮೆಡಿಕಲ್ ಉತ್ಪನ್ನಗಳ ಖರೀದಿಗೆ ವಿರೋಧ ವ್ಯಕ್ತಪಡಿಸಿ ಇಂದು ಕರೆ ನೀಡಿದ ಬಂದ್ಗೆ ವಿಜಯಪುರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದ ಕೆಲವೆಡೆ ಮೆಡಿಕಲ್ ಬಂದ್ ಆಗಿದ್ರೆ ಬಹುತೇಕ ಮೆಡಿಕಲ್ಗಳು ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟು ಮುಂದುವರೆಸಿವೆ. ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ಮಾಡಿದ ವಾಕ್ ಥ್ರೋ ಇಲ್ಲಿದೆ, ನೋಡ್ಕೊಂಬನ್ನಿ. ಆನ್ಲೈನ್ ಏನು ಮೆಡಿಕಲ್ ಉತ್ಪಾದನೆಗಳನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರದ ಕೆಲವೊಂದು ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಅಲ್ಲಲ್ಲಿ ಕೆಲವೊಂದು ಮೆಡಿಕಲ್ ಶಾಪ್ಗಳು ಓಪನ್ ಇದ್ದು, ಕೆಲವೊಂದು ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ಈ ಒಂದು ಬಂದ್ ಕರೆ ಹಿನ್ನೆಲೆಯಲ್ಲಿ ನಾವು ವಿಜಯಪುರದ ಪ್ರಮುಖವಾಗಿರ್ತಕ್ಕಂಥ ಮೀನಾಕ್ಷಿ ವೃತ್ತದಲ್ಲಿದ್ದೀವಿ. ಮೀನಾಕ್ಷಿ ವೃತ್ತದಲ್ಲಿ ನೋಡ್ಬೇಕಂತಂದ್ರೆ ವಿಜಯಪುರದ ಬಹುತೇಕ ಆಸ್ಪತ್ರೆಗಳು ಕೂಡ ಇಲ್ಲೇ ಇದ್ದಾವೆ. ಸುಮಾರು 30-40ಕ್ಕೂ ಹೆಚ್ಚು ಆಸ್ಪತ್ರೆಗಳಿದ್ದಾವೆ. ಅದ್ರ ಜೊತೆಗೆ ಮೆಡಿಕಲ್ ಕೂಡ ಇದ್ದಾವೆ. ಸೊ ಹೀಗಾಗಿ ಮೆಡಿಕಲ್ ಕೂಡ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಏನು ಬಂದ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ಆದರೆ ನಗರದ ಇನ್ನಿತ ನಾವು ಇಲ್ಲಿ ನೋಡ್ಬೋದು, ಜ್ಯೋತಿ ಮೆಡಿಕಲ್ ಆಗಿರ್ಬೋದು, ಆಮೇಲೆ ಸಿದ್ದೇಶ್ವರ್ ಮೆಡಿಕಲ್ ಆಗಿರ್ಬೋದು, ಆಮೇಲೆ ಕುಮಾರ್ ಜ್ಯೋತಿ ಮೆಡಿಕಲ್ ಆಗಿರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದು ಮೆಡಿಕಲ್ ಇಲ್ಲಿಯೇ ಕೂಡ ಆರಂಭವಾಗಿದ್ದು ಕೆಲವೊಂದಿಷ್ಟು ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಯಾಕಂತಂದರೆ ಮೆಡಿಕಲ್ ಅನ್ನೋದು ಭಾಳ ಜೀವನಾಂಶವಾಗಿರ್ತಕ್ಕಂಥ ಅಂಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವರು ಮೆಡಿಕಲನ್ನು ಓಪನ್ ಮಾಡಿದ್ದಾರೆ, ಇನ್ನು ಕೆಲವರು ಸಾಂಕೇತಿಕವಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಜೊತೆಗೆ ಏನು ಮೆಡಿಕಲ್ ಅಸೋಸಿಯೇಷನ್ದವರು ಅಲ್ಲಲ್ಲಿ ಹೋದು ಕೂಡ ಒಂದು ಮನವಿ ಪೂರ್ವಕವಾಗಿ ಮೆಡಿಕಲನ್ನು ಬಂದ್ ಮಾಡಂತ ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರದ ಏನು ಮೀನಾಕ್ಷಿ ವೃತ್ತದಲ್ಲಿ ನೋಡಿದ್ದೀವಿ. ಜೊತೆಗೆ ವಿಜಯಪುರ ನಗರದಾದ್ಯಂತ ಸಂಚರಿಸಿದ್ರು ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ವಿಜಯಪುರದಿಂದ ಸಂಪೂರ್ಣ ನ್ಯೂಸ್ಗಾಗಿ ಗುರುಪುತ್ರ ಹೋಗಾರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.